ಕಾಂಗ್ರೆಸ್ನಲ್ಲಿ ಬಿರುಗಾಳಿ ಹೊತ್ತಲ್ಲಿ ರಾಹುಲ್ ಆಗಮನ. ಬೆಂಗಳೂರಿಗೆ ಕೆಲವೇ ಹೊತ್ತಲ್ಲಿ ರಾಹುಲ್ ಗಾಂಧಿ ಎಂಟ್ರಿ ಕೊಡಲಿದ್ದಾರೆ. ರೆಬಲ್ ಪಾಲಿಟಿಕ್ಸ್. ರಾಹುಲ್ಗೆ ಏನಂತ ಹೇಳಬೇಕು, ವಿಷಯ ಗೊತ್ತಾದ್ರೆ ಫುಲ್ ಗರಂ ಆಗ್ತಾರೆ ರಾಹುಲ್ ಗಾಂಧಿ. ಬೆಂಗಳೂರಿಗೆ ಕೆಲವೇ ಹೊತ್ತಲ್ಲಿ ರಾಹುಲ್ ಗಾಂಧಿ ಎಂಟ್ರಿ ಕೊಡಲಿದ್ದಾರೆ. ಸೊ ಏನು ಹೇಳಬೇಕು ಅವರಿಗೆ ಅನ್ನೋ ದೊಡ್ಡ ಕನ್ಫ್ಯೂಷನ್. ಸಿಎಂ ಕಚೇರಿಗೆ ರಾಜೀನಾಮೆ ಪತ್ರವನ್ನ ಇದೀಗ ರವಾನಿಸಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ರಾಜೀನಾಮೆಯನ್ನ ಪತ್ರವನ್ನು ಕೂಡ ತಂದು ಕೊಟ್ಟಿದ್ದಾರೆ ಅವರ ಆಪ್ತ. ಸೊ ಸಿಎಂ ಅಪಾರ ಮುಖ್ಯ ಕಾರ್ಯದರ್ಶಿ ಕಚೇರಿಗೆ ಈಗ ಆಲ್ರೆಡಿ ರಾಜೀನಾಮೆ ಪತ್ರ ಕೂಡ ತಲುಪಿದೆ. ಸೊ ಏನು ಹೇಳಬೇಕು ಈಗ ರಾಹುಲ್ ಗಾಂಧಿ ಕೇಳಿದ್ರೆ ಇನ್ನೇ ಒಂದ್ಸಲ ಹೇಳಿಬಿಡಿ ಅಂತ ಹೇಳಿ ಮನವಿ ಮಾಡ್ತಾರೆ ಡಿ ಕೆ ಶಿವಕುಮಾರ್. ಹಾಗಾಗಿ ಕುತೂಹಲವನ್ನು ಮೂಡಿಸ್ತಾ ಇದೆ ರಾಹುಲ್ ಗಾಂಧಿಯ ಬೆಂಗಳೂರು ಎಂಟ್ರಿ. ಸೊ ಕಾಂಗ್ರೆಸ್ನಲ್ಲಿ ಬಿರುಗಾಳಿ, ಈ ಹೊತ್ತಲ್ಲಿ ರಾಹುಲ್ ಆಗಮನ. ಸೊ ಯಾವ ರೀತಿಯಾಗಿ ಕನ್ವಿನ್ಸ್ ಮಾಡ್ತಾರೆ, ಬೆಂಗಳೂರಿಗೆ ಕೆಲವೇ ಹೊತ್ತಲ್ಲಿ ರಾಹುಲ್ ಗಾಂಧಿ ಎಂಟ್ರಿ ಕೂಡ ಕೊಡಲಿದ್ದಾರೆ. ಸೊ ರಾಹುಲ್ ಪಾಲಿಟಿಕ್ಸ್, ರಾಹುಲ್ಗೆ ರೆಬಲ್ ಪಾಲಿಟಿಕ್ಸ್ನ ಬಗ್ಗೆ ಏನಂತ ಹೇಳಬೇಕು ಅಂತ ಹೇಳ್ಬಿಟ್ಟು ಸೊ ಎಲ್ಲರೂ ಕೂಡ ಅದೇ ವಿಚಾರವಾಗಿ ಇದೀಗ ಏರ್ಪೋರ್ಟ್ನಲ್ಲಿ ಚರ್ಚೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಡಿ ಸಿ ಎಂ ಪರಮೇಶ್ವರ್ ಅವರು ಇದ್ದಾರೆ, ಜೊತೆಗೆ ಜಾರ್ಜ್ ಅವರು ಕೂಡ ಇದ್ದಾರೆ, ಸಿದ್ದರಾಮಯ್ಯನವರು ಕೂಡ ಇದ್ದಾರೆ. ಒಂದಷ್ಟು ರೀಸನ್ಸ್ನ ಕೊಡಬಹುದು, ಯಾಕಿಷ್ಟು ಗೊಂದಲಗಳಾಗ್ತಾ ಇದೆ, ಸೊ ಹೇಗೆ ಸರಿ ಮಾಡಬಹುದು ಇದನ್ನೆಲ್ಲ ಕೂಡ ಅಂತ ಹೇಳ್ಬಿಟ್ಟು ಬಂಡಾಯ ಎದ್ದುಬಿಟ್ಟಿದ್ದಾರೆ ಹಿರಿಯರೆಲ್ಲರೂ ಕೂಡ. ಶಾಸಕರು, ಸಚಿವರು ಡಿ ಕೆ ಶಿವಕುಮಾರ್ ಮೇಲೆ ಬಂಡಾಯ ಎದ್ದುಬಿಟ್ಟಿದ್ದಾರೆ. ಸೊ ಏನು ಹೇಳಬೇಕು ಅನ್ನೋದ್ರ ಬಗ್ಗೆ ಪ್ಲಾನಿಂಗ್ಸನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಆಗಿರುವಂತಹ ಬಿರುಕು, ಇದೇ ಹೊತ್ತಲ್ಲಿ ರಾಹುಲ್ ಆಗಮನ, ಕೆಲವೇ ಹೊತ್ತಲ್ಲಿ ರಾಹುಲ್ ಗಾಂಧಿ ಕೂಡ ಆಗಮಿಸ್ತಾರೆ. ಸೊ ಹಾಗಾಗಿ ಒಂದು ರೀತಿಯಾಗಿ ಎಲ್ಲ ರೀತಿಯಾದಂಥ ಪ್ಲಾನಿಂಗ್ಸನ್ನು ಮಾಡ್ಕೊಳ್ತಾ ಇರುವಂಥದ್ದು. ಲೆಟ್ಸ್ ಸಿ ಏನಾಗತ್ತೆ ಅಂತ ಹೇಳಿಬಿಟ್ಟು. ಬಟ್ ಸಿದ್ದರಾಮಯ್ಯ ಮಾತ್ರ ಎಲ್ಲರ ಮನವೊಲಿಕೆಯೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. 53 ವರ್ಷಗಳಿಂದ ಕೂಡ ಕಾಂಗ್ರೆಸ್ನಲ್ಲಿ ರಾಮಲಿಂಗಾರೆಡ್ಡಿ ಅವರು ಸೇವೆಯನ್ನು ಸಲ್ಲಿಸಿರ್ತಾರೆ. ಜಯನಗರದಿಂದ ಕಾರ್ಪೊರೇಟರ್ ಆಗಿ ರಾಜಕೀಯ ಆರಂಭ ಆಗಿರುತ್ತೆ ಅವ್ರದ್ದು. ಜಯನಗರ ಬ್ಲಾಕ್ನ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರ್ತಾರೆ, ಮತ್ತು ಶಾಸಕರಾಗ್ತಾರೆ. ಸಂಘಟನೆಯಲ್ಲೂ ಕೂಡ, ಕಾಂಗ್ರೆಸ್ ಪಕ್ಷದ ಸಂಘಟನೆಯಲ್ಲೂ ಕೂಡ ಸಕ್ರಿಯರಾಗಿರ್ತಾರೆ. ಸಾಕಷ್ಟು ಸೇವೆಯನ್ನು ಸಲ್ಲಿಸಿರ್ತಾರೆ. ಅಟ್ಲೀಸ್ಟ್ ಮಾತು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಬಿಟ್ಕೊಡ್ಬೇಕು. ಇನ್ ಕೇಸ್ ಬಿಟ್ಕೊಟ್ಟಿಲ್ಲ ಅಂತ ಹೇಳಿದ್ರು ಕೂಡ ಹಿರಿಯರು ತಾಳ್ಮೆಯನ್ನು ತೆಗೆದುಕೊಳ್ಬೇಕು. ಇಲ್ಲ ಅಂತಂದರೆ ಬಿರುಕು ಮೂಡಿದ್ರೆ ಈ ಕಡೆ ಕೇಸರಿ ಪಡೆಗೆ ಇದು ವರದಾನವಾಗುತ್ತೆ ಅನ್ನೋದು ಕೂಡ ಅವ್ರ ತಲೆಯಲ್ಲಿ ಇರಬೇಕಾಗತ್ತೆ. ಸೊ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿರ್ತಾರೆ. 2ನೇ ಬಾರಿ ಜಯನಗರದಿಂದ ಶಾಸಕರಾಗಿ ಕೂಡ ಆಯ್ಕೆ ಆಗ್ತಾರೆ 1994ರಲ್ಲಿ. 3ನೇ ಬಾರಿ ಕೂಡ ಜಯನಗರದಿಂದ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಮತ್ತು 1999ರಲ್ಲಿ ಅವರೇ ಇರ್ತಾರೆ. ಸೊ ಎಸ್.ಎಂ. ಕೃಷ್ಣ ಸರ್ಕಾರದಲ್ಲೂ ಕೂಡ ಆಹಾರ ಸಚಿವರಾಗಿರ್ತಾರೆ. ಮತ್ತು ಧರ್ಮಸಿಂಗ್ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿ ಕೂಡ ಸೇವೆ ಸಲ್ಲಿಸಿರ್ತಾರೆ ರಾಮಲಿಂಗಾರೆಡ್ಡಿ ಅವರು. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಾರಿಗೆ ಸಚಿವರಾಗಿ ಕೂಡ ಸೇವೆಯನ್ನು ಸಲ್ಲಿಸಿರ್ತಾರೆ. ಗೃಹ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ. BTM ಲೇಔಟ್ ಕ್ಷೇತ್ರದಿಂದ ಶಾಸಕರಾಗಿ ಕೂಡ ಸೇವೆ ಸಲ್ಲಿಸಿರ್ತಾರೆ. ಹೀಗೆ ಸಾಕಷ್ಟು ವಲಯಗಳಲ್ಲಿ ಸೇವೆಯನ್ನು ಸಲ್ಲಿಸಿರುವಂತಹ ರಾಮಲಿಂಗಾರೆಡ್ಡಿ ಇದೀಗ ಪಕ್ಷದಿಂದ ಹೊರ ಹೋಗೋದಕ್ಕೆ ಡಿಸೈಡ್ ಮಾಡಿ ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದು. ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಸೊ ಅವರ ಮನವೊಲಿಕೆಯ ಕೆಲಸ ಯಾವ ರೀತಿಯಾಗಿ ಆಗುತ್ತೆ, ಖಾತೆಯನ್ನು ಫೈನಲಿ ಬಿಟ್ಕೊಡೋದಕ್ಕೆ ಮುಂದಾಗ್ತಾರಾ, ಅಥವಾ ಕೃಷ್ಣ ಬೈರೇಗೌಡ ಅವರು ಯಾವುದೇ ಕಾರಣಕ್ಕೂ ಕೂಡ ನಾನು ಬಿಟ್ಕೊಡೋದಿಲ್ಲ ಅಂತ ಪಟ್ಟನ್ನು ಹಿಡಿದು ಕೂತಿದ್ದಾರೆ. ಸೊ ಅವರ ಮನವೊಲಿಕೆ ಕೆಲಸ ಆಗುತ್ತಾ, ನನ್ನ ಮೇಲೆ ಒತ್ತಡ ಬೀಳತ್ತೆ ಅಂತ ನನಗೆ ಗೊತ್ತು ಅಂತ ಹೇಳ್ತಾ ಇದ್ದಾರಂತೆ.